ಹಾಯ್ ಎವ್ರಿವಾನ್, ಹಲೋ ಫ್ರೆಂಡ್ಸ್, ನಮಸ್ತೆ. ಸೊ ವೆಲ್ಕಮ್ ಟು ಉದ್ಯೋಗ ವಾಹಿನಿ ಯೂಟ್ಯೂಬ್ ಚಾನೆಲ್. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ವಿಷಯ ಏನು ನಾನು ನಿಮಗೆ ಕನ್ವೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಈಗೊಂದು ರೆಕ್ರೂಟ್ಮೆಂಟ್ ನಡೀತಿದೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಇಲ್ಲಿ. ಸೊ ಇಲ್ಲಿ 2 ಪೊಸಿಷನ್ ಖಾಲಿ ಇದೆ. ಸೊ ಒಂದು ಟೆಕ್ನಿಕಲ್, ಇನ್ನೊಂದು ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗೆ. ಸೊ ಇದಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಬೇಕಿದ್ರೆ ಅರ್ಜಿನ ಸಲ್ಲಿಸ್ಬೋದು. ಸೊ ವೇಕೆನ್ಸೀಸ್ 2 ಇದೆ. ಸೊ ಹುದ್ದೆಯ ಹೆಸರು ಬಂದು ಟೆಕ್ನಿಕಲ್ ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಅಂತ. ಸೊ ಜಾಬ್ ಲೊಕೇಶನ್ ಬಂದು ಬ್ಯಾಂಗ್ಳೂರು, ಕರ್ನಾಟಕ. ಸೊ ವಿದ್ಯಾರ್ಹತೆ, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಅಂತ ಹೇಳಿದ್ರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ BE ಅಥವಾ BTech ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರಬೇಕು. ಆ್ಯಂಡ್ ಏಜ್ ಲಿಮಿಟ್ ಬಂದು ಅಭ್ಯರ್ಥಿಗಳು ಗರಿಷ್ಠ 35 ವರ್ಷ ಹೊಂದಿರಬೇಕು. ಸೊ ಮತ್ತು ಅರ್ಜಿ ಶುಲ್ಕ ಯಾವುದೇ ಥರ ಇರಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಸ್ಯಾಲ್ರಿ ಬಂದು ಇಂಟರ್ವ್ಯೂ ಟೈಮಲ್ಲಿ ನೀವು ನೆಗೋಷಿಯೇಟ್ ಮಾಡ್ಬೋದು. ಅಂದರೆ ಇಂಟರ್ವ್ಯೂ ಸಮಯದಲ್ಲಿ ನೀವು ಯಾವ ಥರ ಇಂಟರ್ವ್ಯೂ ಕೊಡ್ತೀರಾ, ಸೊ ಯಾವ ಥರ ನೀವು ನೆಗೋಷಿಯೇಟ್ ಮಾಡ್ತೀರಾ, ಸೊ ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಆನ್ ಯು. ಆಯ್ಕೆ ವಿಧಾನ ಬಂದು ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್. ನೀವು ಯಾವ ಥರ ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರಾ, ಸೊ ಅದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿರೋಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ಆನ್ಲೈನ್ ಮುಖಾಂತರನಾದರೂ ಅರ್ಜಿ ಸಲ್ಲಿಸ್ಬೋದು ಅಥವಾ ಆಫ್ಲೈನ್ ಮುಖಾಂತರನಾದರೂ ಅರ್ಜಿ ಸಲ್ಲಿಸ್ಬೋದು. ಸೊ ಆನ್ಲೈನ್ ಮುಖಾಂತರ ಸಲ್ಲಿಸೋರಿಗೆ ನಾನು ವೆಬ್ಸೈಟ್ ಹೇಳ್ತೀನಿ, www.jncasr.ac.in. ಸೊ ಇಲ್ಲಿ ಹೋಮ್ ಪೇಜ್ಗೆ ಭೇಟಿ ನೀಡಿ ನಿಮಗೆ ಯಾವುದು ಬೇಕು ಆ ಹುದ್ದೆನ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿ ಸಲ್ಲಿಸ್ಬೋದು. ಅಥವಾ ನಾವು ಆಫ್ಲೈನಲ್ಲೇ ಅರ್ಜಿ ಸಲ್ಲಿಸ್ತೀವಿ ಅಂತ ಹೇಳೋರು, ಸೊ ಅಡ್ರೆಸ್ ಹೇಳ್ತೀನಿ. ಸೊ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಜಕ್ಕೂರು, ಬೆಂಗಳೂರು 560064. ಸೊ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಸೊ ಇದು ಅರ್ಜಿ ಶುರುವಾಗುವ ದಿನಾಂಕ ಬಂದು 31/8/2024 ಹಾಗೂ ಕೊನೆಯ ದಿನಾಂಕ 23/9/2024. ಇನ್ನೆಲ್ಲ ಯಾವುದೇ ಹುದ್ದೆ ಮಾಹಿತಿಗಾಗಿ ದಯವಿಟ್ಟು stay tuned in ಉದ್ಯೋಗ ವಾಹಿನಿ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.